ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವಾಗ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಾಗ ಕೆಲವು ತತ್ವ ಸಿದ್ಧಾಂತಗಳನ್ನು ತಾವು ಅಳವಡಿಸಿಕೊಂಡಿರಬೇಕು. ಆ ರೀತಿ ತತ್ವ ಸಿದ್ಧಾಂತಗಳು ನಿಮ್ಮಿಂದ ಬದಲಾವಣೆ ಆಗದೇ ಇದ್ದಾಗ, ಒಂದೇ ರೀತಿಯಲ್ಲಿ ನೀವು ನಡೆಕೊಂಡು ಹೋಗುವಾಗ, ಅದೆಲ್ಲದಕ್ಕೂ ಕೂಡ ಬದ್ಧತೆಯನ್ನು ಹೊಂದಿರುವಾಗ ಅದರಿಂದ ಜನರನ್ನು ಬದಲಾಯಿಸ್ತಕ್ಕಂತಹ ಪ್ರಯತ್ನ ಮಾಡಬಹುದು. ನಿಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡಲಿಕ್ಕೆ ಅವಕಾಶಗಳಿದೆ. ನಿಮ್ಮ ಆಲೋಚನೆ, ತತ್ವಚಿಂತನೆ ಇದು ಜನರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಜನರನ್ನು ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಸಾಧನವಾಗುತ್ತೆ ಅಂತ ಹೇಳಬೇಕಾದಂಥದ್ದು. ಮಾರ್ಕೆಟಿಂಗ್ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಸಮಯ ಜೊತೆಗೆ ಅವಕಾಶಗಳು ಸಿಕ್ಕುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಇಲ್ಲಿ ನಿಮ್ಮ ಪ್ರಯತ್ನವೂ ಬಹಳ ಮುಖ್ಯವಾದಂಥದ್ದು. ಪರಿಶ್ರಮ ಪಟ್ಟರೆ ನಿಮಗೆ ಫಲ ಇದ್ದೇ ಇದೆ ಅನ್ನೋದಕ್ಕೆ ಗ್ರಹಗತಿಯ ಬಲ ಚೆನ್ನಾಗಿದೆ ಅನ್ನುವಂಥದ್ದು ಕಾರಣ. ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಜೊತೆಗೆ ಆರ್ಥಿಕ ಲಾಭ ಇವೇ ಮೊದಲಾದಂತಹ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡುವಂಥದ್ದಿದೆ. ಅವಶ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಅವರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಾಡಿ. ಆಗ ನಿಮಗೆ ಒಂದಷ್ಟು ಪುಣ್ಯ ಸಂಚಯವಾಗತ್ತೆ ಅನ್ನುವಂಥದ್ದು. ಆ ಕೆಲಸದಿಂದ ಬಂದಂತಹ ಪುಣ್ಯಾಂಶ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಶುಭವಾಗಿ. ವೃಷಭ ರಾಶಿ, ನೀವು ಮಾಡ್ತಕ್ಕಂತಹ ಕೆಲವು ಕೆಲಸಗಳಿಗೆ, ನಿಮ್ಮ ಯೋಜನೆಗಳಿಗೆ ನಿಮ್ಮ ಸಂಗಾತಿ, ನಿಮ್ಮ ಸ್ನೇಹಿತರು, ಹಾಗೆ ನಿಮ್ಮ ಜೊತೆಯಲ್ಲಿ ಇರತಕ್ಕಂತಹ ನಿಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಪರಸ್ಪರವಾಗಿ ಬೆಂಬಲವನ್ನು ನೀಡ್ತಾರೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮುಂದಾದರೂ ಕೂಡ ತನ್ನಿಂದ ತಾನೇ ಧೈರ್ಯ, ಉತ್ಸಾಹಗಳು ಹೆಚ್ಚಾಗ್ತಕ್ಕಂಥದ್ದು, ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ, ಜನಸಂಪರ್ಕ ಇತ್ಯಾದಿಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಅದೇ ನಿಟ್ಟಿನಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂತಹ ಭಾವನೆಯಿಂದ ಕೆಲಸ ಮಾಡ್ತಾ ಇರುವಾಗ ಅವರು ಮಾಡ್ತಕ್ಕಂತಹ ಎಲ್ಲ ಕೆಲಸದ ಪ್ರಭಾವ, ಪರಿಣಾಮ, ಫಲ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಹೀಗಾಗಿ ವ್ಯಾವಹಾರಿಕವಾಗಿ ಆದಷ್ಟು ಬೇಗ ನೀವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇವೆಲ್ಲ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಆಹಾರ ಸೇವನೆಗೋಸ್ಕರವಾಗಿ ತುಂಬ ಹಣ ಖರ್ಚನ್ನು ಮಾಡ್ತೀರಿ, ಒಳ್ಳೆಯದೇ ಇದು. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡಿಯುವಂಥದ್ದು ತಾನು ದೈಹಿಕವಾಗಿ ಚೆನ್ನಾಗಿರಬೇಕು, ಸಮಾಜದಲ್ಲಿ ಮಾನ ಮರ್ಯಾದೆ ಇತ್ಯಾದಿಗಳಿಂದ ಗೌರವವಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ. ಆದರೆ ಅದೇ ಆಹಾರ ಮಿತಿಯನ್ನು ಮೀರಿದಾಗ ನಿಮ್ಮ ಶರೀರವನ್ನು ಆವರಿಸ್ಕೊಂಡ್ಬಿಡುತ್ತೆ, ಮತ್ತೆಂದೂ ಏನನ್ನೂ ತಿಂದೇ ಇರೋ ಹಾಗೆ ಮಾಡಿಬಿಡುತ್ತೆ. ಅದಕ್ಕೆ ಅವಕಾಶ ಬೇಡ ಅಂತಕ್ಕಂತಹ ಕಳಕಳಿ ಅಷ್ಟೇ. ಆಹಾರ ಮಿತವಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ, ಯಾವಾಗ ಏನು ಬೇಕಾದರೂ ಕೂಡ ನೀವು ಸೇವನೆ ಮಾಡಬಹುದು ಅನ್ನುವಂಥದ್ದು ಗಮನದಲ್ಲಿ ಇರಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ, ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟದಾದಂತಹ ಕೆಲವು ಬದಲಾವಣೆಗಳನ್ನು ಮಾಡ್ಕೊಂಡ್ಬಿಟ್ರೆ ಬಹಳ ಅನುಕೂಲಕರವಾಗಿ ನಿಮ್ಮ ಜೀವನ ನಡೀತಕ್ಕಂಥದ್ದಾಗತ್ತೆ. ಕುಟುಂಬ ಸದಸ್ಯರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾಕೆ ಅಂತಂದರೆ ನೀವೇನೋ ನಿರೀಕ್ಷೆ ಮಾಡುವಂಥದ್ದು ಅದು ಆಗಲಿಲ್ಲ ಅಂತಾದಾಗ ಬೇಸರ ಮಾಡ್ಕೊಳ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ. ಯಾವ ಸಂದರ್ಭಕ್ಕೆ ಏನು ಆಗಬೇಕೋ ಅದು ಆಗಿಯೇ ತೀರುತ್ತೆ. ನಿಮ್ಮ ಪಾಲಿಗೆ ಏನೇನು ಒದಗಬೇಕೋ ಅದು ಒದಗಿಯೇ ಒದಗುತ್ತೆ. ಹಾಗಾಗಿ ನಿಷ್ಠುರ ಆಗ್ತಕ್ಕಂತಹ ವಿಚಾರಗಳು ಬೇಡ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳ ಕಿರುಕುಳ ಅಥವಾ ಹಿಂಸೆ ಬಹಳ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಕೋರ್ಟ್ ವಿವಾದಗಳು ಹೆಚ್ಚಾಗ್ತಕ್ಕಂತಹ ಸೂಚನೆ ಕಾಣ್ತಾ ಇರುವಂಥದ್ದು. ಈಶ್ವರನನ್ನು, ಅದರಲ್ಲೂ ಲಿಂಗರೂಪಿಯಾದಂತಹ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಕೆಲಸದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣೋ ಹಾಗಿದೆ. ಅದು ಸರಿಯೇ ತಪ್ಪೆ ಅಂತ ಹೇಳಿ ವಿಮರ್ಶೆ ಮಾಡಿಕೊಳ್ಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ತತ್ಕ್ಷಣದಲ್ಲಿ ಶೀತವೋ ಅಥವಾ ಮೈಕೈ ನೋವು ಅಂತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದಿದೆ. ಹೃದಯ ಸಂಬಂಧಿ ತೊಂದರೆ ಇರತಕ್ಕಂಥವರು, ಹೃದ್ರೋಗಿಗಳು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ.
ಇಲ್ಲದೇ ಇದ್ದರೆ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಕೆಲಸಕ್ಕೆ ನೀವು ತೆರಳಬೇಕಾದ್ರೆ ಆರೋಗ್ಯವನ್ನು ಸರಿಯಾಗಿ ಗಮನಿಸಿಕೊಂಡು ನಂತರದಲ್ಲಿ ಹೋಗುವಂಥದ್ದು ಒಳ್ಳೆಯದು. ತಿಳುವಳಿಕೆ ಹೇಳೋದು ಅಂತಲ್ಲ, ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ನಿಮಗೆ ಅವಕಾಶ ಇದೆ, ಪರವಾಗಿಲ್ಲ ಅನ್ನುವಂತಹ ಸಂದರ್ಭಗಳಿದ್ದರೆ ಈ ದಿವಸ ಮನೆಯಿಂದ ಹೊರಗೆಲ್ಲೂ ಹೋಗದಲೆ ಕೆಲಸಕ್ಕೆ ಹೋಗ್ತಕ್ಕಂಥವರಿದ್ದರೆ ಅವರು ಈ ದಿವಸ ರಜೆಯನ್ನು ಹಾಕಿಕೊಂಡು ಮನೇಲಿರ್ತಕ್ಕಂಥದ್ದು ಕ್ಷೇಮ ಅಂತ ಹೇಳಬೇಕಾದಂಥದ್ದು. ಕುಟುಂಬ ಸಮಸ್ಯೆಯೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಡುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಕುಟುಂಬ ಸದಸ್ಯರ ಆತಂಕ ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತಹ ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದು, ಅದು ಒಂದಷ್ಟು ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ವಿಶೇಷವಾಗಿ ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ, ಅಂತಹ ಅಗ್ನಿರೂಪಿಯಾದಂತಹ ಪರಮೇಶ್ವರ ನಿಮ್ಮೆಲ್ಲ ದುಗುಡ ದುಮ್ಮಾನಗಳನ್ನು ದೂರ ಮಾಡಲಿ, ಸಕಾಲಕ್ಕೆ ನಿಮಗೆ ಏನೇನು ಒದಗಬೇಕೋ ಅವೆಲ್ಲವನ್ನು ಕರುಣಿಸಲಿ, ಅನುಗ್ರಹಿಸಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯ ಸದಸ್ಯರ ಜೊತೆಯಲ್ಲಿ ಪರಸ್ಪರವಾಗಿ ಆಗತಕ್ಕಂತಹ ಜಗಳವನ್ನು ತಪ್ಪಿಸಿ ನೀವು ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ತೊಂದರೆಯಾಗತ್ತೆ. ಯಾಕೆ ಅಂತಂದರೆ ಯಾರ ಮನಸ್ಸೂ ಕೂಡ ಪ್ರಶಾಂತವಾಗಿಲ್ಲ. ಎಲ್ಲರೂ ಕೂಡ ಯಾವುದೋ ಒಂದು ಮಾತಿನ ಒತ್ತಡದ ಜಗಳದ ಪರಿಸ್ಥಿತಿಯಲ್ಲಿದ್ದೀರಿ, ಅದೇ ಮನಸ್ಥಿತಿಯಲ್ಲಿದ್ದೀರಿ. ಹಾಗಾಗಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡೋದಕ್ಕೆ ಎಲ್ಲರ ಮನಸ್ಸೂ ಕೂಡ ಪ್ರಶಾಂತತೆಯನ್ನು ಕಳ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ದಿನನಿತ್ಯವೂ ಹೀಗಾಗ್ಬಿಟ್ರೆ ಮನೆಯ ಅಭ್ಯುದಯ, ವ್ಯವಹಾರದ ಲಕ್ಷಣ ಏನಾಗಬೇಕು, ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಮನಸ್ಸಿನಲ್ಲಿ ತುಂಬ ಭಯ ಮನೆ ಮಾಡಿಬಿಟ್ಟಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಹೇಗೆ, ಅದು ನಿಮಗೆ ಕಾಡುವಂಥದ್ದಾಗತ್ತೆ. ಬೇರೆಯವರ ಸಲಹೆಗೆ ಹೆಚ್ಚಿನ ಮಾನ್ಯತೆ ಅಂತಕ್ಕಂಥದ್ದು ಬೇಡ. ನಿಮಗೇನಾರೂ ದೌರ್ಬಲ್ಯ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಜನ ಉಚಿತವಾದಂತಹ ಸಲಹೆಗಳನ್ನು ಮೇಲಿಂದ ಮೇಲೆ ಕೊಡ್ತಾ ಇರ್ತಾರೆ. ಆದರೆ ಅವರ ಸಲಹೆಯನ್ನೇ ಪ್ರಧಾನವಾಗಿಟ್ಟುಕೊಂಡು ಅದರಂತೆಯೇ ನಾನು ನಡೀತೀನಿ ಅಂತ ಹೇಳಿ ಅಂದುಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಅದು ಬೇಡ ಅಂತ ಅರ್ಥ. ಪ್ರೇಮಿಗಳಿಗೆ ಆಘಾತವಾಗ್ತಕ್ಕಂತಹ ದಿವಸ. ಹೊಸ ಹೊಸ ಒಪ್ಪಂದಗಳು ಏನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಕೆಲವು ದಿನಗಳ ಕಾಲ ಅದನ್ನು ಮುಂದೂಡ್ತಕ್ಕಂಥದ್ದು ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಕ್ಷೇಮವಾಗಿರುತ್ತೆ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮವಾಗಿರುತ್ತೆ, ಕುಟುಂಬದ ಸೌಖ್ಯದ ದೃಷ್ಟಿಯಿಂದ ಕ್ಷೇಮವಾಗಿರುತ್ತೆ. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ವ್ಯವಹಾರವನ್ನು ಮುಂದುವರಿಸಿ. ವಿಶೇಷವಾಗಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.